ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅತ್ತೆ ಬಿಸಿಬೇಳೆ ಬಾತ್ ಮಾಡ್ತಾರೆ. ಅವರು ರೆಸಿಪಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಬಿಸಿಬೇಳೆ ಬಾತ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಕಾಲು ಕೆ ಜಿ ನೌಕಲು, ಕಾಲು ಕೆ ಜಿ ಕ್ಯಾರೆಟ್, ಕಾಲು ಕೆ ಜಿ ಬೀನ್ಸು, ಕಾಲು ಕೆ ಜಿ ಈರುಳ್ಳಿ, ಒಂದು 4ರಿಂದ 5 ಕಡ್ಡಿ ಕರ್ಬೇವಿನ ಸೊಪ್ಪು, ಟೊಮೊಟೊ ಅರ್ಧ ಕೆ ಜಿ, ಕಾಯಿ ತುರಿ ಸ್ವಲ್ಪ ಸ್ಪೂನಷ್ಟು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು, ಕಾಲು ಕೆ ಜಿ ಬಟಾಣಿ, ಹಸಿ ಬಟಾಣಿ, 1.5 ಪಾವು ಅಕ್ಕಿ, ಸಣ್ಣ ಅಕ್ಕಿ 1.5 ಪಾವು, ಒಂದು ಮೀಡಿಯಮ್ ಲೋಟ ಅಷ್ಟು ತೊಗರಿಬೇಳೆ, ಒಂದು ಕಪ್ಪು ಕಡಲೆಬೇಳೆ. ಇದು ಒಂದು ಪಾತ್ರೆಯಲ್ಲಿ ಹಾಕಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ಮಿಕ್ಸ್ ಮಾಡಿ ತೊಳ್ಕೊಬೇಕು. ತೊಗರಿಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿ ತೊಳ್ಕೊಂಡಿದ್ದೀನಿ ಎಲ್ಲ. ಇವಾಗ ಇದು ಟೊಮಾಟೊನು ಹಾಕೋಬೇಕು ಕುಕ್ಕರಲ್ಲಿ. ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನು ಕುಕ್ಕರಲ್ಲಿ ಹಾಕ್ಕೊಳ್ಬೇಕು. ಈರುಳ್ಳಿನೂ ಇದರಲ್ಲೇ ಹಾಕ್ಕೋಬೇಕು. ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಕುಕ್ಕರ್ಗೆ ಹಾಕ್ಕೋಬೇಕು. ಅರ್ಧ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಬೇಳೆ ಬೇಯೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಖಾರದ ಪುಡಿ, ನಾಲ್ಕು ಸ್ಪೂನ್ ಖಾರದ ಪುಡಿ. ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಹಾಕೋಬೇಡಿ, ಇನ್ನೊಂದು ಸ್ವಲ್ಪ ಬೇಡ ಅಂದರೆ ಸ್ವಲ್ಪ ಇಷ್ಟೇ ಸಾಕು. ಇನ್ನು ಎರಡು ಗ್ಲಾಸಷ್ಟು ನೀರು ಹಾಕಿ ಬೇಯೋಕ್ಕೆ ಕುಕ್ಕರ್ಗೆ 3ರಿಂದ 4 ವಿಸಲ್ ಆದರೆ ಸಾಕು. ಇದು 1.5 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಇದು ಕ್ಲೀನಾಗಿ ತೊಳ್ಕೊಂಡು ಬೇರೆ ತಪ್ಪಲೆಯಲ್ಲಿ ಬೇಯೋಕ್ಕೆ ಹಾಕೋಬೇಕು. ಈ ಲೋಟದಲ್ಲಿ 4 ಲೋಟ ಹಾಕ್ಕೋಬೇಕು ನೀರು. ಅಕ್ಕಿ 1.5 ಪಾವು ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಂಡು ಬೇಯಿಸ್ಬೇಕು. 1 ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಇದು ಬೇಳೆ ಮತ್ತು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಖಾರದ ಪುಡಿ, ಅರಿಶಿನ ಎಲ್ಲ ಬೆಂದಿದೆ 4 ವಿಸಿಲ್ಗೆ. ಇದು ಸ್ವಲ್ಪ ಮಸಿಬೇಕು. ಇದು ಬೇಳೆ ಮತ್ತು ಟೊಮೊಟೊ ಮಸಿದಿ ಇದೆ, ನುಣ್ಣಗಾಗಿದೆ. ಸಾಕು, ಇಷ್ಟ ಆದರೆ ಸಾಕು. ಈ ಕುಕ್ಕರ್ಗೆ ಗೆಡ್ಡೆಕೋಸು ಮತ್ತು ಬೀನ್ಸು, ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ ಹಾಕಿ ಇದನ್ನು 3 ವಿಸಿಲ್ ಹಾಕಿದ್ರೆ ಸಾಕು. ಇದು ಬೇಯೋಕ್ಕೆ 1 ಲೋಟ ನೀರು ಹಾಕ್ತಾಯಿದ್ದೀನಿ, ತರಕಾರಿ ಬೇಯೋಕ್ಕೆ. ಇದು ಕ್ಯಾರೆಟು, ಗೆಡ್ಡೆಕೋಸು, ಬಟಾಣಿ, ಬೀನ್ಸ್ ಎಲ್ಲ ಬೆಂದಿದೆ. ಇದು ಅನ್ನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ. ಇದು ಟೊಮೊಟೊ, ಬೇಳೆ ಮತ್ತು ಇದು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಸಪ್ರೇಟ್ ಇರೋದು, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕಾಯಿ ತುರಿನೂ ಇದನ್ನು ಹಾಕ್ಕೋಬೇಕು. ಸ್ವಲ್ಪ ರುಚಿಗೆ ಹುಣಸೆ ಹುಳಿ, ಸ್ವಲ್ಪ ಟೇಸ್ಟ್, ಸ್ವಲ್ಪ ಬೆಲ್ಲ. ಇದು MTR ಬಿಸಿಬೇಳೆ ಬಾತ್ ಪೌಡ್ರು 1 ಪ್ಯಾಕೆಟ್ ಫುಲ್ ಹಾಕಬೇಕು. ಇದು ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು 3/4 ಕಪ್ಪು
ಎಣ್ಣೆ, ಸಾಸಿವೆ 1 ಸ್ಪೂನ್, ಅಲ್ಲ 1/2 ಸ್ಪೂನ್ ಹಿಂಗ, ಒಣಮೆಣಸಿನ್ಕಾಯಿ 5 ರಿಂದ 6, ಸ್ವಲ್ಪ ಕರಿಬೇವಿನ ಸೊಪ್ಪು, ಎಲ್ಲ ರೆಡಿಯಾಗಿದೆ. ಬಿಸಿಬೇಳೆ ಬಾತು ಒಗ್ಗರಣೆ ಮಾಡಿದ್ದೀನಿ. ನೋಡಿದ್ರಲ್ವಾ ನಮ್ಮ ಅತ್ತೆ ಬಿಸಿಬೇಳೆ ಬಾತ್ ಮಾಡಿರೋ ರೆಸಿಪಿ ನಿಮಗೂ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.